ನಮ್ಮ ಜೊತೆಗೆ ಇತರ ಇಲಾಖೆ ಇತರ ವೃಂದದ ಎಲ್ಲ ಸಿಬ್ಬಂದಿಗಳು ಕೂಡ ಮುಷ್ಕರ ಕೈಗೊಳ್ಳಲು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರೋ ವಿಚಾರ. ಈ ಮುಷ್ಕರ ಯಾಕೆ ನಾವು ಮಾಡ್ತಿದ್ದೀವಿ ಅಂದ್ರೆ ಕಳೆದ 3 ವರ್ಷದಿಂದ 2 ವರ್ಷದಿಂದ ಸರ್ಕಾರಕ್ಕೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಹಲವಾರು ಬಾರಿ ಹಲವಾರು ಸಂದರ್ಭದಲ್ಲಿ ಮೌಖಿಕವಾಗಿ ಸಭೆ ಮುಖಾಂತರ ಚರ್ಚೆ ಮಾಡಿದ್ರು ಕೂಡ ಇದುವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ಅದ್ರ ಬಗ್ಗೆ ನಮ್ಮ ಬೇಡಿಕೆಯ ಲಿಸ್ಟನ್ನು ತಮಗೆ ಎಲ್ಲರಿಗೂ ಈಗ ಪ್ರತಿಗಳನ್ನು ಕೊಟ್ಟಿದ್ದೇನೆ. ಈ ಬೇಡಿಕೆಗಳ ಕೂಡ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ಕೊಟ್ಟು 11ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಾವು OPDಯನ್ನು ಬಂದ್ ಮಾಡಿ ಒಂದು ಎಮರ್ಜೆನ್ಸಿ ತುರ್ತು ಸೇವೆ ಮಾತ್ರ ಕೊಡ್ತೀವಿ. ಅವಾಗಲೂ ಕೂಡ ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ಹೇಳಿದ್ರೆ 16ನೇ ತಾರೀಕಿಂದ ಅನಿರ್ದಿಷ್ಟ ಅವಧಿವರೆಗೂ ಎಲ್ಲ ಸೇವೆಗಳನ್ನು ಬಂದ್ ಮಾಡ್ತೀವಿ ಅಂತ ಈಗ ಕೇಂದ್ರ ಸಂಘದಿಂದ ನಮ್ಮೆಲ್ಲರಿಗೂ ನಿರ್ದೇಶನ ಹೊರಡಿಸಿದೆ. ಅದರಂತೆ ನಮ್ಮ ಜಿಲ್ಲಾ ಸಂಘಗಳು ಎಲ್ಲ ಜಿಲ್ಲಾ ಸಂಘಗಳು ಕೂಡ ನಮ್ಮ ಕೇಂದ್ರ ಸಂಘದ ಕೈ ಜೋಡಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳು ಜೊತೆಗೆ ಸಾರ್ವಜನಿಕ ಅನುಕೂಲವಾದಂಥ ಬೇಡಿಕೆಗಳು. ಸೊ ಇದರಲ್ಲಿ ಯಾವುದು ಕೂಡ ಫೈನಾನ್ಷಿಯಲ್ ಬರ್ಡನ್ ಆಗಲಿ ಮತ್ತೊಂದಾಗಲಿ ಇಲ್ಲದೇ ಇರುವಂಥದ್ದು. ಸೊ ಇದು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಕಡಾಖಂಡಿತವಾಗಿ ಸರ್ಕಾರ ನಮಗೆ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾವು ಕೇಳ್ತಾ ಇವತ್ತು ದಿವಸ ನಾವು ಈ ಪ್ರೆಸ್ ಕ್ಲಬ್ನ ಹಾಸನ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ವಿ. ನಿಮ್ಮಲ್ಲೂ ನೀವು ಪ್ರೆಸ್ ಇದು ಈಗಾಗಲೇ ನಿಮಗೆ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ. ಸೊ ನಮ್ಮ ಏನು 14 ಬೇಡಿಕೆಗಳಿತ್ತು ಅದೆಲ್ಲವೂ ಕೂಡ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇಲ್ಲದೇ ಇರುವಂಥದ್ದು. ಸೊ ಮೊದಲನೇ ಬೇಡಿಕೆ ನಾವು ಬಹಳ ವರ್ಷದಿಂದ ಕೇಳ್ತಿರೋದು ಬಹಳ ಸಿಂಪಲ್ ಆಗಿರುವಂಥದ್ದು, ಯಾವ ಬೇಕಾದರೂ ಇದು ಆಗುವಂಥ ಕೆಲಸದ ಸುಮಾರು 25 ವರ್ಷ ಆದರೂ ಕೂಡ ಆಗಿದೆ. ನಾನು ಕೆಲಸಕ್ಕೆ ಸೇರಿದಾಗಲಿಂದಲೂ ಕೂಡ C&R ವೃಂದ ಮತ್ತು ನೇಮಕಾತಿನ ನಾವು ಕೇಳ್ತಾನೆ ಇದ್ದೀವಿ. ಎಲ್ಲ ರೂಪುರೇಷೆಗಳನ್ನು ಕೂಡ ನಮ್ಮ ವೈದ್ಯರು ಮತ್ತು ನಮ್ಮ ಇತರ ಸಂಘಗಳು ಸೇರಿಕೊಂಡು ಎಲ್ಲ ರೂಪುರೇಷೆಗಳನ್ನು ಸರ್ಕಾರಕ್ಕೆ ಒಟ್ಟಾಗಿದೆ. ಆದರೂ ಕೂಡ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಇಲ್ಲ ಮತ್ತು ನೇಮಕಾತಿ ಬಂದು